ನನ್ನ ನೆಚ್ಚಿನ ಪ್ರೀತಿಯ ವಿದ್ಯಾರ್ಥಿಗಳೇ, ಇದು ನಿಮ್ಮ ಎಕ್ಸಾಮ್ ಫೀಸ್ ಅಪ್ಲಿಕೇಶನ್ ಪೇಯ್ಡ್ ಆಗಿದೆಯಾ ಅಥವಾ ಟ್ರಾನ್ಸಾಕ್ಷನ್ ಪೆಂಡಿಂಗ್, ಇನಿಷಿಯೇಟೆಡ್ ಅಥವಾ ಫೇಲ್ಡ್ ಆಗಿದೆಯೇ ಎಂಬುದನ್ನು ಫೈನಲ್ ಚೆಕ್ ಈ ಒಂದು ವಿಡಿಯೋ ಮುಖಾಂತರ ಹೇಗೆ ಮಾಡುವುದು ಎಂಬುದನ್ನು ನಿಮಗೆ ತಿಳಿಸುತ್ತೇನೆ. ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಚೆಕ್ ಏಕೆ ಮಾಡಬೇಕು? ಒಂದು ವೇಳೆ ಎಕ್ಸಾಮ್ ಫೀಸ್ ಪೇಮೆಂಟ್ ಮಾಡುವ ಸಂದರ್ಭದಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಅಥವಾ ಸರ್ವರ್ ಬಿಸಿ ಇರುವುದರಿಂದ ನಿಮ್ಮ ಪೇಮೆಂಟ್ ಫೇಲ್ ಆಗಿರಬಹುದು. ಈ Oh ಒಂದು my ಚೆಕ್ನಿಂದ ನಿಮ್ಮ God. ಪೇಮೆಂಟ್ ಫೇಲ್ಡ್ ಆಗಿದೆಯಾ ಅಥವಾ ಪೇಮೆಂಟ್ ಸಕ್ಸಸ್ ಆಗಿದೆಯಾ ಎಂಬುದನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಮೊದಲಿಗೆ ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು ಗೂಗಲಲ್ಲಿ UUCMS ಲಾಗಿನ್ ಎಂದು ಟೈಪ್ ಮಾಡಿ ಮೊದಲನೆಯ ವೆಬ್ಸೈಟ್ ಆ ಒಂದು ವೆಬ್ಸೈಟ್ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ UUCMS ಲಾಗಿನ್ ವೆಬ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಅದರಲ್ಲಿ ಸ್ಟೂಡೆಂಟ್ ಎಂಬುದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ನಮೂದಿಸಬೇಕಾಗುತ್ತದೆ. ಯೂಸರ್ ನೇಮ್ ನಿಮ್ಮ UUCMS ID ಆಗಿರುತ್ತದೆ. ನಿಮ್ಮ ಯೂಸರ್ ನೇಮ್ U11 ಅದರಿಂದ ಸ್ಟಾರ್ಟ್ ಆಗುತ್ತದೆ. ಕಂಪ್ಲೀಟ್ ಯೂಸರ್ ನೇಮನ್ನು ಟೈಪ್ ಮಾಡಿ, ನಂತರ ಪಾಸ್ವರ್ಡ್, ನಿಮ್ಮ ಪಾಸ್ವರ್ಡ್ ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರುತ್ತದೆ. ಅದು ಕೂಡ ಯಾವ ಫಾರ್ಮ್ಯಾಟಲ್ಲಿ ನೀವು ಟೈಪ್ ಮಾಡಬೇಕು ಅಂದರೆ DD-MM-YYYY. ಫಾರ್ ಎಕ್ಸಾಂಪಲ್ 10th June 2005 ಆಗಿದ್ದರೆ 10-06-2005 ಎಂದು ನಿಮ್ಮ ಪಾಸ್ವರ್ಡ್ ಆಗಿರುತ್ತದೆ. ಅಥವಾ ನೀವೇನಾದರೂ ಚೇಂಜ್ ಮಾಡಿಕೊಂಡರೆ ಆ ಪಾಸ್ವರ್ಡ್ನ ನಮೂದಿಸಿ ನಂತರ ಎಂಟರ್ ಕ್ಯಾಪ್ಚಾ, ಆ ಕ್ಯಾಪ್ಚಾದಲ್ಲಿ ಏನು ನಂಬರ್ ಇರುತ್ತೆ ಅದೇ ನಂಬರ್ನ ಆ ಟೆಕ್ಸ್ಟ್ ಬಾಕ್ಸ್ ಬಲಭಾಗದಲ್ಲಿ ಟೆಕ್ಸ್ಟ್ ಬಾಕ್ಸ್ ಇರುತ್ತೆ ಅದನ್ನು ಟೈಪ್ ಮಾಡಿ ನಂತರ ಲಾಗಿನ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತದೆ. ಇದರಲ್ಲಿ ನೀವು ಎಕ್ಸಾಮ್ ಮೆನು ಆ ಒಂದು ಮೆನುನ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡು ಅದರಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸ್ ಆ ಒಂದು ಮೆನುನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ ಕಂಪ್ಲೀಟ್ ಪೇಮೆಂಟ್ ಆಗಿದ್ದರೆ ಈ ರೀತಿ ನಿಮಗೆ ಡಿಸ್ಪ್ಲೇ ಆಗುತ್ತದೆ. ವ್ಯೂ ಅಟೆಂಡೆನ್ಸ್ ಮತ್ತು ವ್ಯೂ ಅಪ್ಲಿಕೇಶನ್ ಅಂತ. ವ್ಯೂ ಅಪ್ಲಿಕೇಶನ್ ಅದನ್ನು ನೀವು ಲಿಂಕ್ನ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಸಬ್ಜೆಕ್ಟ್ಸ್ ಮತ್ತು ನಿಮ್ಮ ಎಷ್ಟು ಅಮೌಂಟ್ ಪೇ ಮಾಡಿದ್ದೀರ ಆ ಅಮೌಂಟ್ ಜೊತೆಗೆ ನಿಮ್ಮ ಟ್ರಾನ್ಸಾಕ್ಷನ್ ಸ್ಟೇಟಸ್ ಅದು ಕೂಡ ನಿಮಗೆ ಡಿಸ್ಪ್ಲೇ ಇರುತ್ತದೆ. ಆ ಒಂದು ಡಿಸ್ಪ್ಲೇ ಮುಖಾಂತರ ನಿಮ್ಮ ಟ್ರಾನ್ಸಾಕ್ಷನ್ ಸಕ್ಸಸ್ ಆಗಿದೆಯಾ ಅಥವಾ ಇಲ್ವಾ ಎಂಬುದನ್ನು ಖಚಿತಪಡಿಸಿಕೊಳ್ಳಬಹುದು. ಒಂದು ವೇಳೆ ಎಕ್ಸಾಮ್ ಅಪ್ಲಿಕೇಶನ್ ಪೆಂಡಿಂಗ್ ಅಥವಾ ಇನಿಷಿಯೇಟ್ ಆಗಿದ್ದಲ್ಲಿ ನಿಮ್ಮ ಪರ್ಟಿಕ್ಯುಲರ್ ಅಕಾಡೆಮಿಕ್ ಇಯರಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ಸಲ್ಲಿ ಆ್ಯಕ್ಷನ್ ಕಾಲಮ್ ನೋಡಿದರೆ ನಿಮಗೆ ಅಪ್ಲೈ ಫಾರ್ ಎಕ್ಸಾಮ್ ನೋಟಿಫಿಕೇಷನ್ ಅಂತ ಇರುತ್ತದೆ. ಅಥವಾ ಎಕ್ಸಾಮ್ ಡೇಟ್ ಆಗಿದ್ದರೆ ಅಪ್ಲೈ ಫಾರ್ ಸ್ಪೆಷಲ್ ಪರ್ಮಿಷನ್ ಅಂತ ಇರುತ್ತೆ. ಆ ರೀತಿ ಇದ್ದಾಗ ಮತ್ತೆ ಎಕ್ಸಾಮ್ಗೆ ಹೋಗಿ ಅದರಲ್ಲಿ ಸ್ಟೂಡೆಂಟ್ ಫೀ ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಅನ್ನುವ ಮೆನುನ ನೀವು ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಟ್ರಾನ್ಸಾಕ್ಷನ್ ಪೇಜ್ ಓಪನ್ ಆಗುತ್ತದೆ. ಸೊ ಈ ಒಂದು ವಿಡಿಯೋದಲ್ಲಿ ಅದು ಪ್ರೀವಿಯಸ್ UUCMS ಅಲ್ಲಿ ಫಸ್ಟು ರಿಜಿಸ್ಟರ್ ನಂಬರ್ ಕೇಳೋದು. ಈಗ ಡೈರೆಕ್ಟಾಗಿ ರಿಜಿಸ್ಟರ್ ನಂಬರ್ನ ಶೋ ಅಪ್ ಆಗೋದಿಲ್ಲ, ಡೈರೆಕ್ಟಾಗಿ ನಿಮ್ಮ ಪೇಮೆಂಟ್ ಟ್ರಾನ್ಸಾಕ್ಷನ್ ಸ್ಟೇಟಸ್ಸೇ ವ್ಯೂ ಆಗುತ್ತೆ. ಸೊ ಅದರಲ್ಲಿ ನೀವು ಪರ್ಟಿಕ್ಯುಲರ್ ಟ್ರಾನ್ಸಾಕ್ಷನ್ ಡೇಟ್ನ ನೀವು ಚೆಕ್ ಮಾಡಿಕೊಂಡು ಲಾಸ್ಟ್ ಕಾಲಮಲ್ಲಿ ಆ್ಯಕ್ಷನ್ ಅಂತ ಇರುತ್ತೆ. ಆ ಆ್ಯಕ್ಷನಲ್ಲಿ ಬಟನ್ಸ್ಗಳಿರುತ್ತೆ, ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ. ಆ ಎಷ್ಟು ಬಟನ್ಸ್ಗಳಿದಾವೋ ಅಷ್ಟು ಬಟನ್ಸ್ ಮೇಲೆ ನೀವು ಒಂದ್ಸತಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಆ ಕ್ಲಿಕ್ ಮಾಡಿದ ಬಟನ್ನಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಆ ಪೇಮೆಂಟಿನ ಸ್ಟೇಟಸ್ ಅದರಲ್ಲಿ ಡಿಸ್ಪ್ಲೇ ಆಗುತ್ತದೆ. ಇದರಲ್ಲಿ ನೋಡಿ ನೀವು ಪೇಮೆಂಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ ಆಗಿದೆ. ಈ ರೀತಿ ಸಕ್ಸಸ್ ಮೆಸೇಜ್ ಬಂದರೆ ಮಾತ್ರ ನಿಮ್ಮ ಪೇಮೆಂಟ್ ಪೆಂಡಿಂಗ್ ಅಥವಾ ಇನಿಷಿಯೇಟ್ ಆಗಿದ್ರೆ ಕಂಪ್ಲೀಟ್ ಪ್ರೋಸೆಸ್ ಆಗಿರುತ್ತೆ. ಈ ಒಂದು ಪ್ರಾಬ್ಲಮ್ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಸರ್ವರ್ ಬ್ಯುಸಿ ಇರೋದ್ರಿಂದ ಆ ಒಂದು ಪ್ರಾಬ್ಲಮ್ ಉಂಟಾಗ್ಬೋದು. ಸೊ ಈ ರೀತಿ ನೀವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಆಗಿರುತ್ತದೆ. ಸೊ ಅದಾದ ಮೇಲೆ ಮತ್ತೆ ಎಕ್ಸಾಮ್ ಅಪ್ಲಿಕೇಶನ್ಸ್ನ ನೀವು ಕ್ಲಿಕ್ ಮಾಡಿದ್ರೆ ಅದರಲ್ಲಿ ವ್ಯೂ ಅಪ್ಲಿಕೇಶನ್ ಮತ್ತು ವ್ಯೂ ಅಟೆಂಡೆನ್ಸ್ ಅನ್ನೋದು ಕಾಣುತ್ತದೆ. ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಪೇಮೆಂಟ್ ಕಂಪ್ಲೀಟ್ ಪ್ರೋಸೆಸ್ ಆಗಿದೆ. ಈ ಪ್ರೋಸೆಸ್ ಆಗಿದ್ದರೆ ಮಾತ್ರ ನಿಮ್ಮ ಪೇಮೆಂಟ್ ಪ್ರೋಸೆಸ್ ಆಗುತ್ತೆ ಮತ್ತು ಎಕ್ಸಾಮ್ ಅಪ್ಲಿಕೇಶನ್ ಮತ್ತು ಹಾಲ್ ಟಿಕೆಟ್ ಜನರೇಟ್ ಆಗುತ್ತದೆ.
ಪೇಮೆಂಟ್ ಸಕ್ಸಸ್ ಆದ ಮೇಲೆ ಪ್ರಿಂಟ್ ಅನ್ನೋ ಆಪ್ಷನ್ ಇರುತ್ತೆ. ಆ ಪ್ರಿಂಟ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಪ್ರಿಂಟೌಟ್ನ ತೆಗೆದುಕೊಂಡು ನಂತರ ನಿಮ್ಮ ಕ್ಲಾಸ್ ಟೀಚರ್ಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇದು ಕಂಪ್ಲೀಟ್ ಪ್ರೋಸೆಸ್ ಆಗಿರುತ್ತೆ. ಥ್ಯಾಂಕ್ ಯು.